ಆಲ್ರೈಟ್, ಎಲ್ಲರಿಗೂ ನಮಸ್ಕಾರ ಮತ್ತು ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸೊ ರಾತ್ರಿ ಅಂತೂ ಬಂದಿದ್ದಾಯಿತು ಅಂತ ಆಗಿದ್ದು ಸುಸ್ತು ಲೆವೆಲ್ಗೆ ಸುಮ್ಮನೆ ಊಟ ಮಾಡಿದ್ವಿ. ಇನ್ನೊಂದು ಊಟ ತರಿಸ್ಕೊಂಡು ಊಟ ಮಾಡಿದ್ವಿ, ಆಮೇಲೆ ಮಲ್ಕೊಂಬಿಟ್ವಿ. ವೆಜ್ ಊಟ, ನೆನ್ನೆ ಸ್ಯಾಟರ್ಡೇ ಬೇರೆ, ನಾನು ನಾನ್ ವೆಜ್ ತಿನ್ನಲ್ಲ. ನೆನ್ನೆ ರೂಮ್ ಕೊಡ್ತಿರುವಾಗ ರೂಮ್ ಹಂಗಿದೆ ಹಿಂಗಿದೆ ಅಂತೆಲ್ಲ ಹೇಳಿದೆ ನಮ್ಮ ಹೋಟೆಲ್ ಓನರು, ರೂಮ್ ಓನರು. ಬಟ್ ನಮ್ಗೆ ಅದೇನು ಗೊತ್ತಾಗಿಲ್ಲ. ರೂಮ್ ಸಿಕ್ತು ಆಯಿತಾ, ಹಾಲಿಡೇ ಸೀಸನ್ ಬೇರೆ, ರೂಮ್ ಸಿಕ್ತು, ಸುಮ್ಮನೆ ಮಲ್ಕೊಂಡ್ವಿ ಆಯಿತಾ. ಆದರೆ ಇವಾಗ ಬೆಳಗ್ಗೆ ಬಂದು ನೋಡಿದ್ವಿ, ಎಂಥ ವ್ಯೂ ಇದೆ ನೋಡಿ ರೂಮ್ಗೆ. ಮಾತ್ರ ಸಾಕಾಗಿದೆ ರೂಮ್ ಮಾತ್ರ. ಇದು ಆಯಿತಾ, ಸೂಪರ್ವಾಗಿದೆ ರೂಮ್. ಇಲ್ಲೊಂದು ಲೇಕ್ ಇದೆ ಆಯಿತಾ. ಆಮೇಲೆ ಸ್ವಲ್ಪ ಗಾರ್ಡನ್ ಏರಿಯಾ ಥರ ಇದೆ, ಲಾನ್ ಥರ ಇದೆ ಇಲ್ಲಿ. ಓಕೆ, ಇಲ್ಲಿ ಬೇಕಾದರೆ ಕೂತ್ಕೊಂಡು ಊಟ ಮಾಡ್ಬೋದು. 1 2 3 ಜಾಗ ಇದೆ ಊಟ ಮಾಡೋಕ್ಕೆ ಆಯಿತಾ. ಆಮೇಲೆ ಇಲ್ಲೊಂದು ಕೂತ್ಕೊಂಡು ಊಟ ಮಾಡ್ಬೋದು ನೀವು. ಓಕೆ, ಆಮೇಲೆ ಇಲ್ಲಿ ನಿಮ್ಗೆ ಕೂತ್ಕೊಂಡು ಚಿಲ್ ಮಾಡೋಕ್ಕೆ ಜಾಗ ಇದೆ ಆಯಿತಾ. ಓವರಾಲ್ ಜಾಗ ಮಾತ್ರ ಸೂಪರ್ವಾಗಿದೆ, ಸಿಕ್ಕಾಪಟ್ಟೆ ಮಜಾ ಬರುತ್ತೆ ಆಯಿತಾ. ಸೊ ನಿನ್ನೆ ಏನಾಯಿತು, ಓಕೆ, ನಿನ್ನೆ ಆಗಿದ್ದೇನೋ. ಸೊ ನಿನ್ನೆ ಆ್ಯಕ್ಚುಲಿ ಏನಾಯಿತು ಅಂದರೆ, ನಾವು ಬೆಳಗ್ಗೆ ಹೊರಟ್ವಿ. ಸೊ ಮೈಸೂರು ರೆಗ್ಯುಲರ್ ರೋಡಿಂದ ಬರೋಕ್ಕೆ ನನಗೆ ಗಣಿಗೆ ಇಬ್ರಿಗೂ ಮನಸ್ಸಿರಲಿಲ್ಲ. ಯಾಕಂದರೆ ಸಿಕ್ಕಾಪಟ್ಟೆ ಹಂಸು. ಆ ಹಂಸಲ್ಲಿ ಬ್ರೇಕ್ ಹಾಕಿ ಗೇರ್ ಚೇಂಜ್ ಮಾಡಿದ್ರೆ ಸಾಕಾಗಿ ಹೋಗುತ್ತೆ ಆಯಿತಾ. ಮತ್ತು ಗಾಡಿ ತುಂಬ ದಿನ ಆಗಿತ್ತು, ನಮಗೆ ಓಪನ್ ರೋಡಲ್ಲಿ ಗಾಡಿ ಹೊಡಿಬೇಕಿತ್ತು. ಸೊ ಅದಕ್ಕೆ ನಾವೇನು ಅಂದ್ಕೊಂಡ್ವಿ, ಸರಿ ನಾವು ಕನಕಪುರ ರೋಡ್ ಮೇಲೆ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದ್ವಿ ಆಯಿತಾ. ಡಿಸ್ಟೆನ್ಸ್ ವೈಸ್ ಸೇಮು, ಬೆಂಗಳೂರು ಟು ಮೈಸೂರು. ಆಮೇಲೆ ಟೈಮ್ ವೈಸ್ ಕೂಡ ಸೇಮು, ಕನಕಪುರ ರೋಡು ಆಯಿತಾ. ಮತ್ತು ರೋಡು ಚೆನ್ನಾಗಿದೆ ಆಯಿತಾ. ಒಂದು ಸ್ವಲ್ಪ ಅಲ್ಲಿ ಸ್ವಲ್ಪ ರಫ್ ಪ್ಯಾಚಸ್ ಅನ್ನೋದು ಬಿಟ್ಟರೆ, ಬಟ್ ರೋಡ್ ಈಸ್ ಆಲ್ಮೋಸ್ಟ್ 95% ಗುಡ್, ಚೆನ್ನಾಗಿದೆ ರೋಡು. ಆಯಿತು, ಹೊರಟ್ವಿ. ಹೋಗ್ತಾಯಿದ್ದು ರೋಡೇ ಮುಗಿತಿಲ್ಲ ಅನ್ನಿಸ್ತಾಯಿದೆ ನಮಗೆ. ಸರಿ, ಆಮೇಲೆ ಆಯಿತು, ಕೊಳ್ಳೇಗಾಲದ ಮೇಲಿಂದ ಹಂಗೂ ಮೈಸೂರು ಎಂಟ್ರ್ ಆದ್ವಿ. ಮೈಸೂರಿಗೂ 8 ಕಿಲೋಮೀಟರ್ಸ್ ಹಿಂದೆ ನಾವೊಂದು ರೈಟ್ ಟರ್ನ್ ತೊಗೊಂಡು ಕೂರ್ಗ್ ಕಡೆ ಹೊರಟ್ವಿ ನಾವು. ಓಕೆ, ಸೊ ಓವರಾಲ್ ಡಿಸ್ಟೆನ್ಸ್ ಬಂದುಬಿಟ್ಟು ಆಲ್ಮೋಸ್ಟ್ 150 ಕಿಲೋಮೀಟರ್ಸ್ ಇತ್ತು ಆಯಿತಾ. ಸೊ ನೀವು ಹಂಗೆ ನೋಡೋಕೆ ಹೋದರೆ ಮೈಸೂರು ಕ್ರಾಸ್ ಆಗಿ ಒಂದು ಸ್ವಲ್ಪ ಮುಂದೆ ಹೋಗೋ ತನಕ ರೋಡ್ ವಾಸ್ ಸೂಪರ್ಬ್ ಆಯಿತಾ. ಒಂದ್ಸಲಿ ಕೂರ್ಗ್ ಟಚ್ ಆಯಿತು ಆಯಿತಾ. ಅದೊಂದು ಹೋಟೆಲ್ ಇದೆ, ಹೋಟೆಲ್ ಕೂರ್ಗ್ ಪ್ಯಾಲೇಸ್ ಅಂತ ಆಯಿತಾ. ಅಲ್ಲಿಂದ ಸ್ವಲ್ಪ ಘಾಟ್ ಸ್ಟಾರ್ಟ್ ಆಗುತ್ತೆ. ಆ ಘಾಟಿಂದ ಒಂದು ರೋಡ್ ಕೆಡ್ತು ನೋಡಿ, ಮೈ ಗಾಡ್ ಆಯಿತಾ. ನೆಕ್ಸ್ಟ್ 80-90 ಕಿಲೋಮೀಟರ್ಸ್ ವಾಸ್ ಕಂಟಿನ್ಯೂಯಸ್ ಘಾಟ್ ಮತ್ತು ಕಂಟಿನ್ಯೂಯಸ್ ರೋಡ್ಸ್ ಇರಲಿಲ್ಲ. ಆಫ್ ರೋಡ್, ಹೆವಿ ಆಫ್ ರೋಡ್. ಹೆವಿ ಅಂದರೆ ಸೂಪರ್ ಹೆವಿ ಆಫ್ ರೋಡ್, ಏನೂ ಮಾಡೋಕ್ಕಾಗಲ್ಲ ಆಯಿತಾ. ಸೊ ಆಮೇಲೆ ಹಂಗೂ ಕೇರಳ ಎಂಟ್ರ್ ಆದ ತಕ್ಷಣ ರೋಡ್ ಮತ್ತೆ ಸರಿ ಹೋಯಿತು, ಬಟ್ ಸೀರಿಯಸ್ ಘಾಟ್ ಇತ್ತು. ಪ್ರಾಬ್ಲಮ್ ಏನಂದರೆ, ಗಣಿ ಡಾಮಿನರ್ ಇಲ್ಲಿದ್ದಾರೆ, ಹಿ ಹ್ಯಾಸ್ ನೋ ಪ್ರಾಬ್ಲಮ್ ವಿತ್ ದ ಘಾಟ್ಸ್ ಆರ್ ಟರ್ನಿಂಗ್ಸ್. ನಂದು ಗಾಡಿ ಅದು ಘಾಟಲ್ಲಿ ಸ್ಪೀಡಲ್ಲಿ ಟರ್ನ್ ಮಾಡೋದು ಒಂದೇ ಆಯಿತಾ. ಆಮೇಲೆ ಹಂಗೂ ಮಾಡಿ ಬಂದು ರೀಚ್ ಆದಂತಾಯಿತು. ಹೋಟೆಲ್ ಸಿಕ್ತು. ರಾತ್ರಿ ಸ್ವಲ್ಪ ಹೊತ್ತು ಹೋಗಿ ಬೀಚಲ್ಲಿ ಟೈಮ್ ಪಾಸ್ ಮಾಡಿದ್ಮೇಲೆ ಇವಾಗ ಫೈನಲಿ ಬಂದ್ಬಿಟ್ಟು ಊಟ ಮಾಡಿ ಮಲ್ಕೊಂಬಿಟ್ವಿ ಆಯಿತಾ. ಈಗ ಇವತ್ತಿನ ಪ್ಲ್ಯಾನ್ ಏನಂದರೆ, ಸುಮ್ಮನೆ ಇಲ್ಲಿ ಅಕ್ಕಪಕ್ಕ ಮಾರ್ಕೆಟ್ ಸುತ್ತೋದು ಅಂದ್ಕೊಂಡಿದ್ದೀವಿ. ಬಿಟ್ಟರೆ ಬೀಚಲ್ಲಿ ಸ್ವಲ್ಪ ಟೈಮ್ ಪಾಸ್ ಮಾಡೋಣ ಅಂತ, ಏನಾದರೂ ಆ್ಯಕ್ಟಿವಿಟೀಸ್ ಇದ್ದರೆ ಮಾಡೋಣ ಅಂದ್ಕೊಂಡಿದ್ವಿ. ಅಂಥ ಮೇಜರ್ ಸ್ಪಾಟ್ ಏನಿಲ್ಲ ಆಯಿತಾ. ಲಕ್ಕಿಲಿ ರೂಮ್ ಸಿಕ್ಕಿರೋ ಜಾಗ ಸೂಪರಾಗಿದೆ ನಮಗೆ. ಒಂದು ವ್ಯೂ ತೋರಿಸ್ತೀನಿ ನೋಡಿ. ಎಕ್ಸಾಕ್ಟ್ಲಿ ನಮ್ಮ ಹಿಂದೆ ಬಂದ್ಬಿಟ್ಟು ಒಂದು ಇದೆ, ಏನು ಹೇಳಿ, ಲೇಕ್ ಇದೆ. ಲೇಕ್ ನೋಡಿ, ಲೇಕು ಅಂತ. ಮತ್ತು ಈ ಸೈಡು ಇಲ್ಲೊಂದು ಟ್ರೈನ್ ಟ್ರ್ಯಾಕ್ ಇದೆ. ಅವಾಗ ಸೂಪರಾಗಿ ಒಂದು ಹುಯ್ ಅಂತ ಒಂದು ಟ್ರೈನ್ ಹೋಗ್ತಾ ಇರುತ್ತೆ. ಇದು ಹಿಂದೆ
ಅಲ್ಲಿ ನೋಡಿ ಆ ಕಡೆ ಮೇಲೆ ಗ್ಲಾಸ್ ಡೋರ್ ಥರ ಕಾಣುತ್ತಲ್ಲ, ಅದು ನಮ್ಮ ರೂಮು. ಒಂದು ನಿಮಿಷ ತೋರಿಸ್ತೀನಿ ಎದ್ದೋಗಿ ರೂಮು. ಓಕೆ, ಇದು ನಮ್ಮ ರೂಮು. ಸೊ ಇದಕ್ಕೆ 2 ಎಂಟ್ರೆನ್ಸ್ ಇದೆ. ಈ ಮೆಟಲ್ ಸ್ಟೇರ್ಸ್ ಎಂಟ್ರೆನ್ಸ್ ಇದೆ ಮತ್ತು ಆ ಕಡೆ ಒಂದು ಮೇನ್ ಎಂಟ್ರೆನ್ಸ್ ಇದೆ ಅಂತ. ನಮ್ಮ ಗಾಡಿ ಪಾರ್ಕಿಂಗ್ ಕೂಡ ಚೆನ್ನಾಗೇ ಜಾಗ ಕೊಟ್ಟಿದ್ದಾರೆ. ಗಾಡಿ ಪಾರ್ಕಿಂಗ್ ಇಲ್ಲಾಗಿದೆ. ನಂದು ಗಾಡಿ, ಗಣಿದ ಗಾಡಿ. ಸೊ ಇದು ಬಂದ್ಬಿಟ್ಟು ಇಲ್ಲಿ ಮೇನ್ ರೋಡು. ಇಲ್ಲಿಂದ ಒಂದು 3 ಕಿಲೋಮೀಟ್ರ್ ಮುಂದೆ ಹೋದರೆ ಬೀಚು. ಬ್ಲೂ ಕಲರ್ ಡೋರ್ ಇದ್ದರೆ ಇದೊಂದು ಎಂಟ್ರೆನ್ಸ್ ನಮಗೆ ಅಂತ. ಅದು ಓಕೆ, ಈ ಮೆಟಲ್ ಗೇಟ್ ಒಂದು ಎಂಟ್ರೆನ್ಸು ಮತ್ತು ಬ್ರೌನ್ ಕಲರ್ ಡೋರ್ ಕಾಣ್ತದೆ, ಅದೊಂದು ಎಂಟ್ರೆನ್ಸು. ಓಕೆ, ಸೊ ಇದು ನಮ್ಮದು ರೂಮು. ಮತ್ತು ನಮ್ಮ ನೆನ್ನೆ ಕತೆ ಏನಾಯ್ತು ಅಂತ. ಬಟ್ ಅಂದ್ಕೊಂಡಿರಲಿಲ್ಲ 330 or 340 ಕಿಲೋಮೀಟರ್ಸ್ ವಾಟ್ ಎವರ್ ಇಟ್ ಈಸ್, ಇಟ್ ವಿಲ್ ಸೋ ಮಚ್ ಡಿಫಿಕಲ್ಟ್ ಅಂತ ಆಯಿತಾ. ಬಟ್ ಸಿಕ್ಕಾಪಟ್ಟೆ ಕಷ್ಟ ಆಯಿತು, ಸಿಕ್ಕಾಪಟ್ಟೆ. ಓನ್ಲಿ ಬಿಕಾಸ್ ದ ರೋಡ್ಸ್ ಆರ್ ನಾಟ್ ದಟ್ ಗ್ರೇಟ್ ಆಯಿತಾ. ದಟ್ಸ್ ಆ್ಯಂಡ್ ಪಾರ್ಟ್ ಆಫ್ ದ ರೈಡ್ ಅಂತ ಹೇಳ್ಬೋದು ಆಯಿತಾ. ಕೇಮ್ ಹಿಯರ್ ಟು ಸಿಟ್ ಆ್ಯಂಡ್ ಟಾಕ್. ನಾನು ಗಣಿ ತುಂಬ ದಿನ ಆಯಿತು ಮಾತಾಡಿ. ಸಿಟ್ ಆ್ಯಂಡ್ ಚಿಲ್ ಬೇಸಿಕ್ಲಿ. ಸೊ ಅದಕ್ಕೆ ಅಂಥ ದೊಡ್ಡ ಟೂರಿಸ್ಟಿ ಪ್ಲೇಸಿಗೇನು ಹೋಗಿಲ್ಲ ನಾವು. ಸೊ ವಿ ಜಸ್ಟ್ ಕೇಮ್ ಟು ಅ ಪ್ಲೇಸ್ ವೇರ್ ದರ್ ಆರ್ ಲಾಟ್ ಆಫ್ ಬೀಚಸ್ ಆ್ಯಂಡ್ ಲಾಟ್ ಆಫ್ ಟೈಮ್ ಟು ಸಿಟ್ ಆ್ಯಂಡ್ ಚಾಟ್ ಬೇಸಿಕ್ಲಿ ಆಯಿತಾ. ಅಷ್ಟೇ. ಬನ್ನಿ, ಇಫ್ ಎನಿಥಿಂಗ್ ಸಮಥಿಂಗ್ ಫನ್ ಹ್ಯಾಪನ್ಸ್ ವಿಲ್ ಡೆಫಿನೆಟ್ಲಿ ವಿಡಿಯೋ ಮಾಡ್ತೀನಿ, ನಿಮ್ಗೆ ಅಪ್ಡೇಟ್ ಮಾಡ್ತೀನಿ, ಸರಿನಾ? ಓಕೆ, ಕೂಲ್. ಓಕೆ, ಸೊ ಸ್ವಲ್ಪ ರೆಸ್ಟ್ ಮಾಡಿದ್ವಿ ಬೆಳಗ್ಗೆ. ಇವಾಗ ಹಿಂಗೆ ಒಂದು ಎಜಿಮಲ ಬೀಚ್ ಅಂತ ಹೋಗ್ತಾ ಇದ್ದೀವಿ. ಏನೋ ಒಂದು ಬೀಚ್ ವ್ಯೂ ಪಾಯಿಂಟ್ ಅಂತ. ಲೆಟ್ಸ್ ಸಿ. It's okay. That's fine. Okay, that's enough.